ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಜುಲೈ 21 ಹಾಗೂ 22ರಂದು ಸಿಂದಗಿ ಕನ್ನಡದ ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ. ವಿಜಯಪುರ ಜಿಲ್ಲಾ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ನಗರದ ಎಚ್.ಜಿ. ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅದ್ಧೂರಿಯಾಗಿ ನಡೆಯಲಿದ್ದು, ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಹಸ್ರಾರು ಕನ್ನಡಾಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಅಶೋಕ್ ಮನುಗುಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಸೀಂಬೀರ್ ವಾಲಿಕಾರ್ ಅವರು ಸಮ್ಮೇಳನದ ರೂಪರೇಷೆಗಳನ್ನು ಪ್ರಕಟಿಸಿದರು. ಈ ಬಾರಿಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಹೇಮ ಪೂಜಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಜುಲೈ 21ರಂದು ಬೆಳಗ್ಗೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಗಳು ಆರಂಭವಾಗಲಿದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಸಮ್ಮೇಳನದ ಸ್ಥಳದವರೆಗೆ ಸರ್ವಾಧ್ಯಕ್ಷರ ಭವ್ಯ ಮೆರವಣಿಗೆ ನಡೆಯಲಿದೆ. ಕುಂಭಮೇಳ, ಎತ್ತಿನ ಬಂಡಿ ಮೆರವಣಿಗೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆ ಮೆರಗನ್ನು ಹೆಚ್ಚಿಸಲಿವೆ. ಬಳಿಕ ಉದ್ಘಾಟನಾ ಸಮಾರಂಭ, ಮಹಿಳಾ ಚಿಂತನ, ವಚನ ಸಾಹಿತ್ಯ ಚಿಂತನ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಜುಲೈ 22ರಂದು ಭವ್ಯ ಸಾಂಸ್ಕೃತಿಕ ಮೆರವಣಿಗೆಯೊಂದಿಗೆ 2ನೇ ದಿನದ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಕವಿಗೋಷ್ಠಿ, ಬಂಡಾಯ ಸಾಹಿತ್ಯ ಚಿಂತನ, ಜಾನಪದ ಸಂಭ್ರಮ, ಸಮಾರೋಪ ಸಮಾರಂಭ ಹಾಗೂ ಬಹಿರಂಗ ಅಧಿವೇಶನದೊಂದಿಗೆ 2 ದಿನಗಳ ಸಾಹಿತ್ಯ ಹಬ್ಬಕ್ಕೆ ತೆರೆ ಬೀಳಲಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಮನುಗುಳಿ, ಇದು ಕೇವಲ ಸಾಹಿತ್ಯ ಸಮ್ಮೇಳನವಲ್ಲ, ಸಿಂದಗಿ ನಗರದ ಗೌರವದ ಉತ್ಸವ. ಕನ್ನಡದ ನಾಡು, ನುಡಿ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಬ್ಬವನ್ನು ಯಶಸ್ವಿಗೊಳಿಸಲು ಜಿಲ್ಲೆಯ ಪ್ರತಿಯೊಬ್ಬ ಕನ್ನಡಾಭಿಮಾನಿಯೂ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೈಸಿ ಮಯೂರ್, ಹಿರಿಯ ನ್ಯಾಯವಾದಿಗಳಾದ ಅಶೋಕ್ ಗಾಯಕ್ವಾಡ್, ಅಶೋಕ್ ಅಲ್ಲಾಪುರ್, ಮಲ್ಲಣ್ಣ ಸಾಲಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಈಗಾಗಲೇ ನಮ್ಮ ಹಸೀಂಬೀರ್ ವಾಲಿಕಾರ್ ಅವರು ಸಿಂದಗಿ ನಗರದಲ್ಲಿ ನಡೆಯುತ್ತಿರುವಂತಹ 21ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅತ್ಯಂತ ವಿವರವಾದ ಮಾಹಿತಿಯನ್ನು ಇವತ್ತು ತಮ್ಮ ಮುಂದೆ ಸಾದರಪಡಿಸಿದ್ದಾರೆ. ಕಳೆದ 2-3 ತಿಂಗಳ ನಿರಂತರವಾಗಿ ಸಿಂದಗಿ ನಗರದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಮಾಡಬೇಕು, ಇಡೀ ಜಿಲ್ಲೆಯಲ್ಲಿರುವಂತಹ ಸಾಹಿತಿಗಳಿಗೆ, ಯುವ ಸಾಹಿತಿಗಳಿಗೆ, ಕವಿಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಒಂದು ಹೊಸ ಸಂಚಲನವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪದಾಧಿಕಾರಿಗಳು ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಇದ್ರ ಬಗ್ಗೆ ಬಹಳ ಒಂದು ಉತ್ತಮವಾದ ಸಂಘಟನೆಯನ್ನು ಮಾಡಿದ್ದಾರೆ. ನಾಳೆ 21, 22ನೇ ತಾರೀಕಿನಂದು ಸಿಂದಗಿ ನಗರದಲ್ಲಿ ನಡೆಯುತ್ತಿರುವಂತಹ ಈ ಸಮ್ಮೇಳನ, ಇದು ನಮ್ಮ ಸಿಂದಗಿ ನಗರದ ಸಮ್ಮೇಳನ. ಇವತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿರ್ಬೇಕು, ಆದ್ರೆ ನಾವು ಸಿಂದಗಿ ನಗರ ಮತ್ತು ಸಿಂದಗಿ ತಾಲೂಕಿನವರಾದ ನಾವೆಲ್ಲರೂ ಸೇರಿ ಅತ್ಯಂತ ಕನ್ನಡದ ಬಗ್ಗೆ ಒಂದು ಅಭಿಮಾನ, ಗೌರವ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ನಮ್ಮದೊಂದು ಕರ್ತವ್ಯ ಮತ್ತು ಧರ್ಮ. ಯಾಕಂತಂದ್ರೆ ಯುವ ಪೀಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ಇವತ್ತ ಈ ದೇಶಕ್ಕೆ, ಈ ನಾಡಿಗೆ, ಮಾನವ ಕುಲಕ್ಕೆ ಕೊಟ್ಟಂತ ಸಂದೇಶ, ಹಿರಿಯರ ಸಂದೇಶವನ್ನು ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಜನರಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಸಾಹಿತ್ಯ ಸಮ್ಮೇಳನಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ಥಳೀಯ ಹಿರಿಯ ಸಾಹಿತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನರಾದ ಇವತ್ತು ಹೇಮ ಪೂಜಾರಿ ಅವರಿಗೆ ಇವತ್ತು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇವತ್ತು ನಮ್ಮ ಸಿಂದಗಿ ತಾಲೂಕಿಗೆ ಒಂದು ಗೌರವವನ್ನು ಕೊಟ್ಟಿರುವಂತ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಅದ್ರ ಜೊತೆಗೆ ನಾವೆಲ್ಲರೂ ಸೇರಿ ಕನ್ನಡದ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ವಿವಿಧ ಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಆ 2 ದಿವಸಗಳಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತಂದ್ರೆ ಇವತ್ತು ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದ ಸಿಂದಗಿ ನಗರದ ಎಲ್ಲರಿಗೆ ಅತ್ಯುತ್ತಮವಾದ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಆಸನದ ವ್ಯವಸ್ಥೆ ಮತ್ತು ಬರುವಂತ ಅತಿಥಿ ಗಣ್ಯಮಾನ್ಯರಿಗೆ ಗೌರವ ಕೊಡುವಂತ ಎಲ್ಲ ಕಾರ್ಯಗಳನ್ನು ನಾವು ಬಹಳ ಸುವ್ಯವಸ್ಥಿತವಾಗಿ ಮತ್ತು ಶಿಸ್ತಿನಿಂದ ಮಾಡಿದ್ರೆ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮವಾದ ಸಂದೇಶ ದೊರಕುತ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಎಲ್ಲ ಪದಾಧಿಕಾರಿಗಳು ಕಳೆದ 2 ತಿಂಗಳಿಂದ ನಿರಂತರವಾಗಿ ನಮ್ಮ ಸ್ಥಳೀಯ ತಾಲೂಕಿನ ಆಡಳಿತ ಇರ್ಬೋದು, ಸ್ಥಳೀಯ ಗಣ್ಯಮಾನ್ಯರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಗುತ್ತಿಗೆದಾರರಿರ್ಬೋದು, ಇವತ್ತು ಸಾಕಷ್ಟು ಜನ ಇದಕ್ಕೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಅವರು ಸಹಿತ ಬಹಳ ಉತ್ತಮ ರೀತಿಯಾದ ಸಹಕಾರ ಕೊಟ್ಟಾರೆ. ಒಟ್ಟಾರೆಯಾಗಿ ಬಹಳ ಪ್ರಥಮ ದಿವಸ 21ನೇ ತಾರೀಕು ನಡೆಯುತ್ತಿರುವಂತ ಉದ್ಘಾಟನಾ ಸಮಾರಂಭ ಇರ್ಬೋದು, ಮೆರವಣಿಗೆ ಕಾರ್ಯಕ್ರಮ ಇರ್ಬೋದು, ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಇರ್ಬೋದು ಮತ್ತು ನಮ್ಮ ತಾಯಂದಿರ ಕುಂಭಮೇಳ ಇರ್ಬೋದು, ಅದ್ರ ಜೊತೆಗೆ ಗೋಷ್ಠಿಗಳಿರ್ಬೋದು, ಅದ್ರ ಜೊತೆಗೆ ಸಮಾರಂಭ ಇರ್ಬೋದು, ಆಮೇಲೆ ಎಲ್ಲ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕು. ಬರೀ ನಾವು ಉದ್ಘಾಟನೆ ಕಾರ್ಯಕ್ರಮ ಒಂದು ವಿಜೃಂಭಣೆಯಿಂದ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಅಷ್ಟು ಅರ್ಥ ಬರುವುದಿಲ್ಲ.
ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದ್ರಿಂದ ಮುಕ್ತಾಯವಾಗುವವರೆಗೆ ನಮ್ಗೆ ಅದೇ ಹುರುಪು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಇಡೀ ಸಿಂದಗಿ ತಾಲೂಕಿನ ಜನತೆಗೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅತ್ಯಂತ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತಂದ್ರೆ 14 ವರ್ಷಗಳ ಹಿಂದೆ ಸಿಂದಗಿ ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮ್ಮೇಳನ ಆಗಿತ್ತು. ತದನಂತರ ಬಹುದಿನಗಳ ನಂತರ ಸಿಂದಗಿ ನಗರದಲ್ಲಿ ಇವತ್ತು ಈ ಕಾರ್ಯಕ್ರಮ ಜರುಗುವುದರಿಂದ ನಾವೆಲ್ಲರೂ ಕನ್ನಡದ ಅಭಿಮಾನಿಗಳು. ನಾವು ಕನ್ನಡವನ್ನು ಉಳಿಸ್ಬೇಕು, ಕನ್ನಡದ ಜಲ ನೆಲ, ಕನ್ನಡದ ಸಂಸ್ಕೃತಿ, ಕನ್ನಡದ ಸಾಹಿತ್ಯ ಉಳಿಸ್ಬೇಕಾಗಿತ್ತಂದ್ರೆ ನಾವೆಲ್ಲರೂ ಬಹಳ ಒಳ್ಳೆಯ ರೀತಿಯಿಂದ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಶ್ರಮಿಸ್ಬೇಕಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಮೂಲಕ ಮಹಾಜನತೆಗೆ ನಾನು ಮನವಿ ಮಾಡ್ಕೋತೀನಿ. ತಾವು ಪತ್ರಿಕಾ ಮಾಧ್ಯಮದವರು ಈಗಾಗಲೇ ಈ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದ ಕುರಿತು ಸಾಕಷ್ಟು ಪತ್ರಿಕೆಯಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಆ 2 ದಿವಸಗಳಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೂ ಸಹಿತ ತಾವು ಆಗಮಿಸಿ ಆ ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ಕರ್ನಾಟಕದ ಜನತೆಗೆ ಮುಟ್ಟಿಸುವಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡಿಕೊಂಡು, ಈಗಾಗಲೇ ಆಸಿಫ್ ವಾಲಿಕರ್ ಅವರು ಹೇಳಿದ ಹಾಗೆ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಇವತ್ತು ರೂಪರೇಷೆ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಸ್ಥಳೀಯ ಆಡಳಿತ, ಇವತ್ತು ಹಣದ ವ್ಯವಸ್ಥೆ, ಹಣದ ಲೆಕ್ಕಾಚಾರ, ಅದರ ಜೊತೆಗೆ ಶಿಸ್ತು, ಪದಾಧಿಕಾರಿಗಳ ಜವಾಬ್ದಾರಿ, ಇವೆಲ್ಲವನ್ನು ಇವತ್ತು ವ್ಯವಸ್ಥಿತವಾಗಿ ಈ ಸಭೆ ಮೂಲಕ ನಾವು ಮಾಡಿದ್ದೀವಿ. ಅದಕ್ಕೆ ಈ ಸಭೆ ಯಶಸ್ವಿ ಆಗಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ತಿಳ್ಕೊಂಡು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಕನ್ನಡ ಪರ ಅಭಿಮಾನಿಗಳಿಗೆ, ಪದಾಧಿಕಾರಿಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.